8:45ಕ್ಕೆ ಬೆಂಗಳೂರಿನಿಂದ ಹೊರಡುತ್ತೆ. ಆ ಬಸ್ನ ಕೊನೆಯ CCTV ದೃಶ್ಯ ಈಗ ಲಭ್ಯವಾಗಿದೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಡ್ತಾ ಇತ್ತು. ಬೆಂಗಳೂರು ಟು ಗೋಕರ್ಣ. ನೆಲಮಂಗಲದ ಜಾಸ್ ಟೋಲ್ ಪಾಸ್ ಆದ ಬಸ್ ಸುಮಾರು 11:15ಗೆ ಈ ಟೈಮ್ನಲ್ಲಿ ಅದು ಪಾಸ್ ಆಯಿತು. ನೆಲಮಂಗಲ ತುಮಕೂರು ಟೋಲ್ನ ಪಾಸ್ ಆಗಿ ಅದು ಮುಂದೆ ಸಾಗುತ್ತೆ. ಆ ಕೊನೆಯ CCTV ದೃಶ್ಯ ಈಗ ಲಭ್ಯವಾಗಿದೆ. ನೋಡಿ, ಈ ಬಸ್ ಬಹುಶಃ ಇದನ್ನು ಹಿಂಗೆ ನೋಡಿದ್ರೆ ಇದೇ ಬಸ್ ಇನ್ನು ಸ್ವಲ್ಪ ಹೊತ್ತಲ್ಲಿ, ಇನ್ನೊಂದು 2-3 ಗಂಟೆಯಲ್ಲಿ ಈ ಪರಿಪ್ರಮಾಣದಲ್ಲಿ ಸುಟ್ಟು ಹೋಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ ಬಸ್. ಸ್ಲೀಪರ್ ಬಸ್, ಅಪ್ಗ್ರೇಡೆಡ್ ವರ್ಜನ್. ನೆಲಮಂಗಲದ ಜಾಸ್ ಟೋಲನ್ನು 11:16ಕ್ಕೆ ಈ ಬಸ್ ಪಾಸ್ ಆಗುತ್ತೆ. ಅದಾಗಿ ಸುಮಾರು 2.5 ಗಂಟೆ ಅಷ್ಟೇ ಸಂಪೂರ್ಣ ಬಸ್ ಇಲ್ಲವಾಗ್ಬಿಡುತ್ತೆ. ನೆಲಮಂಗಲದಿಂದ ಹೊರಡುತ್ತೆ. ಜಾಸ್ ಟೋಲ್ ಪಾಸ್ ಆಗ್ತಿರುವಂಥ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದೇ ಬಸ್ ಸುಟ್ಟು ಕರಕಲಾಗಿರುವಂಥದ್ದು. ಖಾಸಗಿ ಕಂಪನಿಗೆ ಸೇರಿದಂಥ ಸ್ಲೀಪರ್ ಬಸ್ ಈಗ ಪಾಸ್ ಆಗ್ತಿರುವಂತಹ ಸಂದರ್ಭದಲ್ಲಿ ಎಲ್ಲರ ಒಂದು ತಲೆಯಲ್ಲಿ ಬಹುಶಃ ಹೆಂಗೋ ನಾವು ಬೆಂಗಳೂರು ಬಿಡ್ತಾ ಇದ್ದೀವಿ, ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದರೆ ನಮ್ಮ ಡೆಸ್ಟಿನೇಷನ್ ಬರುತ್ತೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿದ್ದರು. ನೋಡಿ, 11:17ಕ್ಕೆ ನೆಲಮಂಗಲದ ಜಾಸ್ ಟೋಲನ್ನು ಪಾಸ್ ಆಗುತ್ತೆ. ಅದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಟೋಲನ್ನು ಕೂಡ ಆ ಬಸ್ ಪಾಸ್ ಆಗುತ್ತೆ. ನೋಡಿ, ಜಾಸ್ ಟೋಲ್ ಪಾಸ್ ಆಗ್ತಿರುವಂಥದ್ದು ಕರೆಕ್ಟಾಗಿ 11:17ಕ್ಕೆ. ನಿನ್ನೆ ರಾತ್ರಿ 11:17ಕ್ಕೆ ನೆಲಮಂಗಲದ ಬಳಿ ಇರುವಂಥ ಜಾಸ್ ಟೋಲನ್ನು ಆ ಬಸ್ ಪಾಸ್ ಆಗುತ್ತೆ. ರಾತ್ರಿ 1:30ಕ್ಕೆ ಕಳ್ಳಂಬೆಳ್ಳ ಟೋಲನ್ನು ಅದು ಪಾಸ್ ಆಗುತ್ತೆ. ಅದಾಗಿ 1 ಗಂಟೆ 15 ನಿಮಿಷಕ್ಕೆ, ಅಂದರೆ ಕಳ್ಳಂಬೆಳ್ಳ ಟೋಲ್ ಪಾಸ್ ಆಗಿ ಸುಮಾರು 1 ಗಂಟೆ 15 ನಿಮಿಷಕ್ಕೇ ಸಂಪೂರ್ಣ ಬಸ್ ಸುಟ್ಟು ಕರಕಲಾಗುತ್ತೆ. ಆ ಪಾಯಿಂಟ್ ಆಫ್ ಟೈಮ್ನಲ್ಲಿ ಅವರಿಗೆ ಚಿಕ್ಕದಾದಂಥ ಒಂದು ಕಲ್ಪನೆ ಕೂಡ ಇತ್ತಾ, ಇನ್ನು 1:30 ಅಥವಾ 1 ಗಂಟೆ 15 ನಿಮಿಷ ಆಸುಪಾಸಿನಲ್ಲಿ ಈ ಬಸ್ಸೇ ಇರೋದಿಲ್ಲ, ನಮ್ಮ ಜೊತೆ ಪ್ರಯಾಣ ಮಾಡ್ತಿದ್ದಂಥ 4 ಜನ ಬದುಕಿರೋದೇ ಇಲ್ಲ, ಈ ಆಲೋಚನೆ ಏನಾದರೂ ಅವರಲ್ಲಿ ಇತ್ತಾ? ನೋಡಿ ಹೆಂಗಿದೆ ವಿಧಿಯಾಟ. ಕೆಲವೊಂದಷ್ಟು ಜನ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಕೆಲವೊಂದಷ್ಟು ಜನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಕೆಲವೊಂದಷ್ಟು ಜನ ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದೇ ಆಸೆಯಲ್ಲಿ ಬಸ್ ಹತ್ತಿದ್ರು. ಆದರೆ ಇದರಲ್ಲಿ ಕೆಲವೊಬ್ಬರು ಮಸಣ ಸೇರಿದ್ರೆ ಬಹುತೇಕ ಜನ ಆಸ್ಪತ್ರೆ ಪಾಲಾಗಿದ್ದಾರೆ. ಎಲ್ಲವೂ ಕೂಡ ಕರೆಕ್ಟಾಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವರವರ ನೆಚ್ಚಿನ ಡೆಸ್ಟಿನೇಷನ್ಗಳನ್ನು ತಲುಪ್ತಾ ಇದ್ರು. ಇಷ್ಟೊತ್ತಿಗಾಗಲೇ ಅವ್ರು ರೀಚ್ ಆಗ್ತಾಯಿದ್ರು. ಆದರೆ ರಾಷ್ಟ್ರೀಯ ಹೆದ್ದಾರಿ 48 ಚಿತ್ರದುರ್ಗದ ಹಿರಿಯೂರಿನ ಜವನಗೊಂಡನಹಳ್ಳಿ ಬಳಿ ಅತಿ ವೇಗವಾಗಿ ಬಂದಂಥ ಕಂಟೈನರ್ ಲಾರಿ ಸೀದಾ ಡಿವೈಡರನ್ನು ಜಂಪ್ ಮಾಡಿ ಎದುರುಗಡೆ, ಅಂದರೆ ಆಪೋಸಿಟ್ ಲೈನಲ್ಲಿ ಬರ್ತಾ ಇದ್ದಂಥ ಈ ಖಾಸಗಿ ಬಸ್ಗೆ ಹಿಂದೆಗಡೆ ಅದು ಡಿಕ್ಕಿ ಆಗುತ್ತೆ. ಅಂದರೆ ಬಸ್ನ ಅರ್ಧ ಭಾಗ ಪಾಸ್ ಆಗಿರುತ್ತೆ, ಬಿಕ್ಕಂಥ ಅರ್ಧ ಭಾಗಕ್ಕೆ ಆ ಕಂಟೈನರ್ ಲಾರಿ ಯಮಸ್ವರೂಪಿ ರೀತಿಯಲ್ಲಿ ಅದು ಡಿಕ್ಕಿ ಆಗುತ್ತೆ. ಕಂಟೈನರ್ ಚಾಲಕ ಆತ ಕೂಡ ಈ ಬಸ್ ಹಾಗೂ ಲಾರಿ ಇದರ ಮಧ್ಯೆ ಸಿಕ್ಕಾಕೊಂಡು ಜಾಮ್ ಆಗಿ ಯಾವಾಗ ಈ ಬಸ್ ಹೊತ್ತಿ ಉರಿಯುತ್ತೋ ಆ ಬೆಂಕಿಯ ಜ್ವಾಲೆಯಲ್ಲಿ ಗುರುತು ಕೂಡ ಸಿಗದಿರೋ ರೀತಿಯಲ್ಲಿ ಆತ ಸುಟ್ಟು ಕರಕಲಾಗ್ತಾನೆ. ನಾವು ಬಳಸ್ತೀವಲ್ಲ ಕೆಲವೊಂದಷ್ಟು ಪದ, ಸುಟ್ಟು ಕರಕಲು ಅನ್ನುವಂಥದ್ದು, ಲಿಟ್ರಲಿ ಆತನ ದೇಹದಲ್ಲಿ ಏನೇನು ಉಳಿದಿಲ್ಲ, ಒಂದು ಮ್ಯಾನಕ್ವಿನ್ ಥರ ಆಗ್ಬಿಡುತ್ತೆ. ಬೊಂಬೆಯ ರೀತಿ ಇದೆ, ಸುಟ್ಟು ಹೋಗಿರುವಂಥ ಬೊಂಬೆಯ ರೀತಿಯಲ್ಲಿ ಆತನ ಮೃತದೇಹ ಪತ್ತೆಯಾಗಿರುವಂಥದ್ದು. ಅದನ್ನು ಬಹುಶಃ ನಿಮಗೆ ತೋರಿಸ್ಲಿಕ್ಕೂ ಆಗಲ್ಲ, ಅಂಥ ಭೀಕರತೆ ಇದೆ ಆ ಒಂದು ಪಿಕ್ಚರ್ನಲ್ಲಿ.